ಜರಿವಾಲ ಇದಾಗಿರಲಿಲ್ಲ ಸಾಯೋ ಕಾಲ. ಬಿಗ್ ಬಾಸ್ ಸ್ಪರ್ಧಿಗಳ ಸರಣಿ ಸಾವಿನ ಹಿಂದೆ ಇದೆಂಥ ಶಾಪ. ಫಿಟ್ನೆಸ್ ಭ್ರಮೆಯಲ್ಲಿ ಥಟ್ಟಂತ ಸಾವು, ಮತ್ತೆ ಪುನೀತ್ ನೆನಪು. ನಿಮಗೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಚಿತ್ರದ ತೊಂದರೆ ಇಲ್ಲ ಪಂಕಜ ಹಾಡು ಖಂಡಿತವಾಗಿಯೂ ನೆನಪಿದ್ದೇ ಇರುತ್ತೆ. ಇದೀಗ ಈ ಹಾಡಿಗೆ ಹೆಜ್ಜೆ ಹಾಕಿದ್ದ ನಟಿ ಶೆಫಾಲಿ ಜರಿವಾಲ ಹೃದಯ ಸ್ತಂಭನದಿಂದ ತೀರ್ಕೊಂಡಿರೋ ಸುದ್ದಿಯೂ ನಿಮ್ಗೆ ಗೊತ್ತಾಗಿರುತ್ತೆ. ತುಂಬಾ ಅದ್ಭುತವಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುತ್ತಿದ್ದ ಶೆಫಾಲಿ ಇದ್ದಕ್ಕಿದ್ದ ಹಾಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಳ್ತಾರೆ. ನಿಮ್ಗೆ ನೆನಪಿರಬಹುದು, ಪುನೀತ್ ರಾಜ್ಕುಮಾರ್ ಕೂಡ ಇದೇ ರೀತಿ ಆಕಸ್ಮಿಕವಾಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರು. ಈ ಹಂತದಲ್ಲಿ ಅತಿಯಾದ ವ್ಯಾಯಾಮ, ಕಟ್ಟುನಿಟ್ಟಿನ ಫಿಟ್ನೆಸ್ ಕೇರ್ ಕೂಡ ಹೀಗೆ ದಿಢೀರ್ ಸಾವಿಗೆ ಕಾರಣ ಆಗಬಹುದಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿತ್ತು. ಇದರ ಬಗ್ಗೆ ಸಾಕಷ್ಟು ಚರ್ಚೆಯೂ ಆಗಿತ್ತು. ಈ ಶೆಫಾಲಿ ಜರಿವಾಲ ಕೂಡ ಫಿಟ್ನೆಸ್ ಫ್ರೀಕ್ ಆಗಿದ್ರು, ಸ್ಟ್ರಿಕ್ಟ್ ಡಯಟ್ ಪಾಲನೆ ಮಾಡ್ತಿದ್ರು, ಜೊತೆಗೆ ಯಂಗ್ ಆಗಿ ಕಾಣಬೇಕು ಅಂತ ಕಾಸ್ಮೆಟಿಕ್ಸ್ ಟ್ರೀಟ್ಮೆಂಟ್ ತಗೋತಾ ಇದ್ರು. ಇದೆಲ್ಲದರ ಜೊತೆಗೆ ಎಲಿಪೆಪ್ಸಿ ಸಮಸ್ಯೆಯೂ ಎದುರಿಗಿತ್ತು. ಈ ಹಿನ್ನೆಲೆಯಲ್ಲಿ ಶೆಫಾಲಿಯವರು ಹಠಾತ್ ಹೃದಯ ಸ್ತಂಭನದಿಂದ ಕೇವಲ 42ನೇ ವರ್ಷಕ್ಕೆ ತೀರ್ಕೊಂಡಿದ್ದಾರೆ. ಇವರ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಬೇಕು ಅಂದ್ರೆ, ಆಕ್ಟರ್, ಮಾಡೆಲ್, ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ದ ಶೆಫಾಲಿ ಮೂಲತಃ ಗುಜರಾತ್ನ ಅಹಮದಾಬಾದ್ನವರು. ಓದಿದ್ದು ಎಂಜಿನಿಯರಿಂಗ್, ಬಂದಿದ್ದು ಬಣ್ಣದ ಲೋಕಕ್ಕೆ. ಕಾಂಟಾಲಗ ಅನ್ನೋ ಒಂದು ರಿಮಿಕ್ಸ್ ಹಾಡು ಶೆಫಾಲಿ ಬದುಕನ್ನೇ ಬದಲಾಯಿಸಿತ್ತು. ನಂತರ ಹಿಂದಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಸ್ಪರ್ಧಿಯಾಗಿ ಕೂಡ ಇವರು ಕಾಣಿಸಿಕೊಳ್ತಾರೆ. ಶೆಫಾಲಿ ಸಾವಿಗೆ ಈಗಾಗಲೇ ಅನೇಕ ಅನುಮಾನಗಳು ಹುಟ್ಟಿಕೊಂಡಿವೆ. ನಿಜವಾಗಿಯೂ ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತಾ ಅಥವಾ ಬೇರೇನಾದ್ರೂ ಕಾರಣ ಇದೆಯಾ ಅನ್ನೋ ಸಂಶಯದ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಇದೆಲ್ಲದರ ಜೊತೆಗೆ ಬಿಗ್ ಬಾಸ್ ದುರಾದೃಷ್ಟವೂ ಈಕೆಯ ಬೆನ್ನಿಗೆ ಬಿದ್ದ ಪರಿಣಾಮ ಈ ಸಾವು ಸಂಭವಿಸಿದೆಯಾ ಅನ್ನೋ ಮತ್ತೊಂದು ಕಾಕತಾಳೀಯ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ಭಾಗವಹಿಸಿದ ಅನೇಕರು ಇದೇ ರೀತಿಯಲ್ಲಿ ಅಕಾಲದಲ್ಲಿ ಅಸಹಜ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ. ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಬದುಕು, ಭವಿಷ್ಯ ಹಾಳಾಗಿದ್ದೇ ಜಾಸ್ತಿ. ಅನೇಕರು ಆಕಸ್ಮಿಕವಾಗಿ ಸಾವಿಗೂ ತುತ್ತಾಗಿದ್ದು ಆಶ್ಚರ್ಯವಾದರೂ ಕೂಡ ಸತ್ಯ. ಯಾವುದೇ ಭಾಷೆಯ ಬಿಗ್ ಬಾಸ್ ತೆಗೆದುಕೊಂಡ್ರೂ ಅದರಲ್ಲಿ ಭಾಗವಹಿಸಿದವರು ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗಿದ್ದಾರೆ. ಕೆಲವರ ಕೆರಿಯರ್ ಕೂಡ ಹಾಳಾಗಿದೆ. ಈ ಶಾಪವನ್ನ ಮೀರಿ ಬದುಕು ಕಟ್ಟಿಕೊಂಡವರು ಎಲ್ಲೋ ಬೆರಳೆಣಿಕೆಯ ಜನ ಮಾತ್ರ. ಮೊದಲೇ ಕೆಲಸ ಇಲ್ಲ ಅಂತ ಫ್ರಸ್ಟ್ರೇಷನ್ ನಲ್ಲಿದ್ದವರೇ ಹೆಚ್ಚಾಗಿ ಬಿಗ್ ಬಾಸ್ಗೆ ಹೋಗೋದು. ಅಲ್ಲಿ ಕೆಲವರಿಗೆ ಇರೋ ಇಮೇಜ್ ಕೂಡ ಡ್ಯಾಮೇಜ್ ಆಗಿ ಮತ್ತಷ್ಟು ಖಿನ್ನತೆಗೆ ಒಳಗಾಗ್ತಾರೆ. ಟಿಆರ್ಪಿಗಾಗಿ ಸ್ಪರ್ಧಿಗಳ ವೈಯಕ್ತಿಕ ಬದುಕನ್ನು ಬಲಿ ಕೊಡೋದು ಬಿಗ್ ಬಾಸ್ ಕಾರ್ಯಕ್ರಮದ ಒಂದು ಭಾಗ ಅನ್ನೋದನ್ನ ನಾವು ಕನ್ನಡ ಬಿಗ್ ಬಾಸ್ ಶೋನಲ್ಲೂ ನೋಡ್ತಾನೆ ಇದ್ದೀವಿ. ಇಷ್ಟರ ಮೇಲೂ ಹಣದ ದಾಹಕ್ಕೆ, ಪ್ರಚಾರದ ತೆವಲಿಗೆ ಬಿದ್ದು ಬಿಗ್ ಬಾಸ್ಗೆ ಹೋಗೋ ಜನರು ಇದ್ದೇ ಇದ್ದಾರೆ. ಏನೋ ಬಿಗ್ ಬಾಸ್ಗೆ ಹೋಗಬೇಕು ಅಂದ್ರೆ ಕಾಂಟ್ರವರ್ಸಿ ಆಗಿರಬೇಕು ಅಂತ ಕೆಲವರು ಚಿಲ್ಲರೆ ಕಾಂಟ್ರವರ್ಸಿ ಮಾಡಿಕೊಂಡು ಬಿಗ್ ಬಾಸ್ ಮನೆಯ ಬಾಗಿಲು ಬಡಿಯೋ ಜನಕ್ಕೂ ನಮ್ಮಲ್ಲೇನ್ ಕೊರತೆ ಇಲ್ಲ. ಅದರಲ್ಲೂ ಕನ್ನಡದಲ್ಲಿ ಬಿಗ್ ಬಾಸ್ ನಿರೂಪಕರಿಂದ ಬಾಯಿಗೆ ಬಂದ ಹಾಗೆ ಬೈಸ್ಕೊಂಡು ಮಾನ ಮರ್ಯಾದೆ ಕಳ್ಕೊಳ್ಳೋ ಪರಿಸ್ಥಿತಿಯನ್ನು ಕೆಲವು ಬಿಗ್ ಬಾಸ್ ಸ್ಪರ್ಧಿಗಳು ಅನುಭವಿಸುತ್ತಾರೆ. ಇಂತಹ ಬಿಗ್ ಬಾಸ್ ಶಾಪದ ಹಿನ್ನೆಲೆಯಲ್ಲಿ ನಡೆದ ಸರಣಿ ಸಾವುಗಳಲ್ಲಿ ಈ ಶೆಫಾಲಿ ಜರಿವಾಲ ಅವರದ್ದು ಒಂದು ಅನ್ನೋದು ನಿಮಗೆ ಆಶ್ಚರ್ಯ ಹುಟ್ಟಿಸಬಹುದು. ಸಾಮಾನ್ಯವಾಗಿ 13 ಅನ್ನೋ ಸಂಖ್ಯೆ ಕೆಟ್ಟದ್ದು ಅಂತ ಅನೇಕರು ನಂಬ್ತಾರೆ. ಇದಕ್ಕೆ ಪೂರಕವಾಗಿ ಹಿಂದಿ ಬಿಗ್ ಬಾಸ್ನ 13ನೇ ಸೀಸನ್ನಲ್ಲಿ ಭಾಗವಹಿಸಿದ ಇಬ್ಬರು ಸ್ಪರ್ಧಿಗಳು ಅಕಾಲ ಮರಣಕ್ಕೆ ತುತ್ತಾಗಿದ್ದಾರೆ. ಅವರಲ್ಲಿ ಒಬ್ಬರು ಇದೇ ಶೆಫಾಲಿ ಜರಿವಾಲ, ಇನ್ನೊಬ್ಬರು 13ನೇ ಸೀಸನ್ನಿನ ವಿನ್ನರ್ ಆಗಿದ್ದ ಸಿದ್ಧಾರ್ಥ್ ಶುಕ್ಲಾ. ಇವರು ಕೂಡ ಕಾರ್ಡಿಯಾಕ್ ಅರೆಸ್ಟ್ನಿಂದ ತೀರ್ಕೊಂಡಿದ್ರು. ಆಗ ಇವರ ವಯಸ್ಸು ಕೇವಲ 40. ಇನ್ನೊಬ್ರು ಸ್ವಾಮಿ ಓಂ, ಇವರು ಕಾಂಟ್ರವರ್ಸಿಯಿಂದ ಬಿಗ್ ಬಾಸ್ಗೆ ಹೋಗಿ ಬಿಗ್ ಬಾಸ್ ಮನೆಯಲ್ಲೂ ಕಾಂಟ್ರವರ್ಸಿ ಮುಂದುವರಿಸಿ ಆಚೆ ಬಂದ ನಂತರವೂ ಕಾಂಟ್ರವರ್ಸಿಯಲ್ಲೇ ಇದ್ದವರು. ಬಿಗ್ ಬಾಸ್ನ 10ನೇ ಸೀಸನ್ನಲ್ಲಿ ಭಾಗವಹಿಸಿದ್ದ ಸ್ವಾಮಿ ಓಂ 2021ರಲ್ಲಿ ಕಾಯಿಲೆಗೆ ತುತ್ತಾಗಿ ತೀರಿಕೊಳ್ತಾರೆ.
ಬಿಗ್ ಬಾಸ್ 7ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದ ಪ್ರತ್ಯೂಷಾ ಬ್ಯಾನರ್ಜಿ ನಿಮಗೆ ಗೊತ್ತಿರಬಹುದು. ಬಾಲಿಕಾ ವಧು ಸೀರಿಯಲ್ನ ಇವರ ಆನಂದಿ ಪಾತ್ರ ಮನೆ ಮಾತಾಗಿತ್ತು. ಬಿಗ್ ಬಾಸ್ನಲ್ಲಿ ಭಾಗವಹಿಸಿ ಬಂದ ನಂತರ ಇವರು ಆತ್ಮಹತ್ಯೆ ಮಾಡ್ಕೋತಾರೆ. ಆಗ ಪ್ರತ್ಯೂಷಾ ವಯಸ್ಸು ಕೇವಲ 24. ಬಿಗ್ ಬಾಸ್ ನಂತರದಲ್ಲಿ ಅಕಾಲ ಮರಣಕ್ಕೆ ತುತ್ತಾದವರಲ್ಲಿ ಸೊನಾಲಿ ಪೋಗಟ್ ಕೂಡ ಒಬ್ರು. ಇವರು ಬಿಗ್ ಬಾಸ್ ಸೀಸನ್ 14ರಲ್ಲಿ ಭಾಗವಹಿಸಿದ್ರು. ಹರಿಯಾಣದ ಬಿಜೆಪಿ ನಾಯಕಿಯೂ ಆಗಿದ್ದ ಸೊನಾಲಿ ಪೋಗಟ್ ಗೋವಾದಲ್ಲಿ ತೀರ್ಕೊಂಡಾಗ ಇವರ ವಯಸ್ಸು ಕೇವಲ 42. ಮೊದಲು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ಸುದ್ದಿಯಾದ್ರೂ ಆಮೇಲೆ ಇವರಿಗೆ ಮಾರಣಾಂತಿಕವಾಗಿ ಡ್ರಗ್ಸ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬಂದಿತ್ತು. ಇವರನ್ನ ಹೊರತುಪಡಿಸಿ ಆಕಸ್ಮಿಕವಾಗಿ ಮರಣಕ್ಕೆ ತುತ್ತಾದ ಮತ್ತೊಬ್ಬ ವ್ಯಕ್ತಿ ಮಲಯಾಳಂನ ಗಾಯಕ 42 ವರ್ಷದ ಸೋಮದಾಸ್ ಚತ್ತನು. ಮಲಯಾಳಂನ ಬಿಗ್ ಬಾಸ್ ಸೀಸನ್ 2ರಲ್ಲಿ ಭಾಗವಹಿಸಿದ್ದ ಸೋಮದಾಸ್ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೇ ಅನಾರೋಗ್ಯಕ್ಕೆ ಒಳಗಾಗಿ ಶೋ ಮಧ್ಯದಲ್ಲಿಯೇ ಹೊರಗೆ ಹೋಗಿ ನಂತರ ಆಸ್ಪತ್ರೆಯಲ್ಲಿ ಸಾವಿಗೀಡಾಗ್ತಾರೆ. ಇನ್ನು ಕನ್ನಡ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಹೀಗೆ ಆಕಸ್ಮಿಕವಾಗಿ ಸಾವಿಗೀಡಾಗಿದ್ದು ನಿಮಗೆ ನೆನಪಿರಬಹುದು. ಜಯಶ್ರೀ ರಾಮಯ್ಯ ಅನ್ನೋ ನಟಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ ನಂತರ 2023ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 3ರಲ್ಲಿ ಭಾಗವಹಿಸಿದ್ದ ಜಯಶ್ರೀ ಅವರಿಗೆ ಸಾಯುವಾಗ ಆಗಿದ್ದ ವಯಸ್ಸು ಕೇವಲ 30 ಮಾತ್ರ. ಇಷ್ಟೇ ಅಲ್ಲ, ಬಿಗ್ ಬಾಸ್ 1ರಲ್ಲಿ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಖ್ಯಾತಿಯ ರಾಜೇಶ್ ಕೂಡ ಹೋಗಿದ್ದ. ಅದಾಗಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅನೇಕ ಅವಾಂತರಗಳನ್ನ ಮಾಡಿಕೊಂಡಿದ್ದ ವ್ಯಕ್ತಿಯನ್ನ ಆ ಪರಿಸ್ಥಿತಿಯಲ್ಲಿಯೂ ಬಿಗ್ ಬಾಸ್ ಮನೆಗೆ ಕರೆಸಿಕೊಂಡಿದ್ರು. ಇಲ್ಲಿಂದ ಹೊರಗಡೆ ಬಂದ ನಂತರ ಈ ರಾಜೇಶ್ ಮನೆಯ 2ನೇ ಮಹಡಿಯಿಂದ ಬಿದ್ದು ಸತ್ತಿದ್ದು ಆಕಸ್ಮಿಕವೋ ಆತ್ಮಹತ್ಯೆಯೋ ಗೊತ್ತಿಲ್ಲ. ಆದ್ರೆ ಆಗ ರಾಜೇಶ್ ವಯಸ್ಸು ಕೇವಲ 25 ಮಾತ್ರ. ಶಾಪಗ್ರಸ್ತ ಬಿಗ್ ಬಾಸ್ ಇವರೆಲ್ಲರ ಸಾವಿಗೆ ನೇರವಾಗಿ ಕಾರಣವಾಗಿಲ್ಲದೆ ಇರಬಹುದು. ಆದ್ರೆ ಇಷ್ಟು ಜನರ ಸಾವಿಗೆ ಬಿಗ್ ಬಾಸ್ ಅನಿಷ್ಟವಾಗಿ ಕಾಡದೆಯೂ ಇಲ್ಲ. ಯಾಕೆಂದ್ರೆ ಇವುಗಳಲ್ಲಿ ಬಹುತೇಕ ಅಸಹಜ ಹಾಗೂ ವಿಚಿತ್ರ ಸಾವುಗಳೇ. ಇದೀಗ ಬಿಗ್ ಬಾಸ್ ಸ್ಪರ್ಧಿ ಶೆಫಾಲಿ ಜರಿವಾಲ ಸಾವು ಕೂಡ ಬಿಗ್ ಬಾಸ್ ಶಾಪದ ಕರಾಳತೆಗೆ ಮತ್ತೊಂದು ಸಾಕ್ಷಿಯಲ್ಲದೆ ಮತ್ತೇನೂ ಅಲ್ಲ.